ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಬಿಡುಗಡೆಯಾಗಿದ್ದಾರೆ. ಬಿಡುಗಡೆ ಆದಮೇಲೆ ಏಕದಮ್ ಅವರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರ್ತಾರೆ. ಜೈಲಿಂದ ಬಂದಂಥ ಪವಿತ್ರ ಗೌಡ ಅವರ ಬಾಯಲ್ಲಿ ಮತ್ತೊಮ್ಮೆ ಇದೀಗ ಅವರ ಫ್ಯಾಮಿಲಿ ಕಡೆಯಿಂದ ಒಂದು ಅರ್ಚನೆ ನಡೆದು ಹೋಗಿದೆ. ಅಲ್ಲಿ ಯಾರ ಹೆಸರಲ್ಲಿ ಅಂದರೆ ದರ್ಶನ್ ಹೆಸರಲ್ಲಿ. ಏನೆಲ್ಲ ಕಾರಣಗಳು ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಎಲ್ಲ ಹೇಳಿದ್ದಾರಲ್ಲ. ಇದೀಗ ನೋಡಿದ್ರೆ ಅವರು ಒಂದು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದ ಮೇಲೆ ವಜ್ರಮುನೇಶ್ವರನ ದೇವಸ್ಥಾನ, ಅದು ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಗೆಳೆಯ ದರ್ಶನ್ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿರೋದು ಪವಿತ್ರ ಗೌಡ ಅವರು, ಅವರ ಫ್ಯಾಮಿಲಿಯವರು ಕಣ್ಣೀರು ಹಾಕ್ತಾನೆ. ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಗೌಡ ಇಲ್ಲಿ ಪೂಜೆ ಮಾಡಿಸಿರೋದು. ಶೀಘ್ರದಲ್ಲಿಯೇ ದರ್ಶನ್ ಅವ್ರನ್ನ ಇವರು ಭೇಟಿ ಮಾಡ್ತಾರಾ ಗೊತ್ತಿಲ್ಲ, ವಿ ಡೋಂಟ್ ನೋ. ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು, ಕೋರ್ಟ್ಗೆ ಬಂದಿದ್ದರು ನಿನ್ನೆ, ಮತ್ತೇನಾದರೂ ಅವರು ಆಸ್ಪತ್ರೆಗೆ ಹೋಗಬಹುದು ಅಥವಾ ಮನೆ ಬಳಿ ಹೋಗಿ ಅಂದರೆ ಭೇಟಿ ಮಾಡ್ತಾರಾ ಗೊತ್ತಿಲ್ಲ. 6 ತಿಂಗಳಾದಮೇಲೆ ಜೈಲಿಂದ ಆಚೆ ಬಂದಿರೋದು ಪವಿತ್ರ ಗೌಡ ಸೀದಾ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಅರ್ಚನೆ ನಡೆದಿದೆ. ಒಂದು ನಗುಮುಖದಲ್ಲೇ ಇದ್ದರು ಪವಿತ್ರ ಗೌಡ. ತೀರಾ ಕಳೆಗುಂದಿದವರಂತೆ, ಕಂಗಾಲಾದವರಂತೆ ಏನು ಕಾಣಿಸ್ತಾ ಇರಲಿಲ್ಲ ಅವರು. ಪವಿತ್ರ ಗೌಡ ಮತ್ತು ಪ್ರದೋಷ್ ಒಂದು ಕಡೆ ಅವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ರಿಲೀಸ್ ಆದಂಥವರು. ಇದೀಗ ದರ್ಶನ್ ಪವಿತ್ರ ಭೇಟಿ ವಿಚಾರ ಏನಾಗುತ್ತೋ ಗೊತ್ತಿಲ್ಲ, ಆದರೆ ದೇವಸ್ಥಾನಕ್ಕೆ ಬಂದಂತೂ ದರ್ಶನ್ ಹೆಸರಲ್ಲಿ ಪೂಜೆ ಅರ್ಚನೆಯನ್ನು ಮಾಡಿಸಿದ್ದಾರೆ ಇವರು.